ಇನ್ನು ಯತ್ನಾಳ್ ಅವರನ್ನ ಬಿಜೆಪಿ ಪಕ್ಷದಿಂದ ಉಚ್ಚಾಟನೆ ಮಾಡಿ ಆಯಿತು. ಈಗ ಮತ್ತೆ ಹೊಸ ಪಕ್ಷದ ಸುಳಿವು ಏನಾದರೂ ಕೊಟ್ರ ಯತ್ನಾಳ್ ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ. ಹಿಂದೂ ಪಕ್ಷ ಕಟ್ತಾರ ಶಾಸಕ ಯತ್ನಾಳ್ ಅನ್ನೋ ಒಂದು ಚರ್ಚೆ ಈಗ ಆರಂಭ ಆಗಿದೆ. ಬಿಜೆಪಿಗೆ ಏನಾದರೂ ಅವಶ್ಯಕತೆ ಇದ್ದರೆ ನನ್ನನ್ನು ಮತ್ತೆ ಪಕ್ಷಕ್ಕೆ ಮರಳಿ ತೆಗೆದುಕೊಳ್ತಾರೆ, ಇಲ್ಲದೆ ಹೋದರೆ ಹಿಂದೂ ಪಾರ್ಟಿ ಇದೆಯಲ್ಲ ಅಂತ ಯತ್ನಾಳ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಒಂದು ವೇಳೆ ಕರ್ಕೊಂಡ್ರೆ ಓಕೆ, ಬಿಜೆಪಿ ಪಕ್ಷಕ್ಕೆ ನನ್ನ ಅವಶ್ಯಕತೆ ಇದ್ದರೆ ನನ್ನ ಕರ್ಕೊಳ್ತಾರೆ, ಇಲ್ಲದೇ ಇದ್ದರೆ ಹಿಂದೂ ಪಾರ್ಟಿ ಇದೆಯಲ್ಲ ಅಂತ ಯತ್ನಾಳ್ ಅವರು ಹೇಳಿದ್ದಾರೆ. ನಾನು ಯಾರ ಜೊತೆಯೂ ಕೂಡ ಮಾತನಾಡೋದಿಲ್ಲ, ನಾನು ತುಂಬ ಆರಾಮಾಗಿದ್ದೀನಿ. ಚುನಾವಣೆಗೆ ಇನ್ನೂ 3 ವರ್ಷ ಇದೆ, ಹೀಗಾಗಿ ಸಮಾಜದ ಕೆಲಸ, ದೇಶದ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ನನ್ನನ್ನು ಬಿಜೆಪಿ ತೆಗೆದುಕೊಳ್ಳದೇ ಇದ್ದರೆ ಭಗವ ಝಂಡಾ ಹಿಡಿದು ನಾನು ಹೋಗ್ತೀನಿ ಅಂತ ಬಾಗಲಕೋಟೆಯಲ್ಲಿ ಶಾಸಕ ಯತ್ನಾಳ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಹೀಗಾಗಿ ಹೊಸ ಪಕ್ಷ ಕಟ್ತಾರ ಅನ್ನುವಂತಹ ಒಂದು ಚರ್ಚೆ ಈಗ ಆರಂಭ ಆಗಿದೆ. ರಾಜ್ಯಾಧ್ಯಕ್ಷ ಮುಂದುವರಿಸ್ತೀನಿ, ಅವನೇ ಮುಖ್ಯಮಂತ್ರಿ ಮಾಡೋದು. ಬಿಜೆಪಿಗೆ ಅದಕ್ಕೆ ಸುಡಾಡಕ್ಕೆ ಹೋಗ್ಬೇಕ್ರಿ. ಯಡಿಯೂರಪ್ಪನ ಮಾರಿ ನೋಡ್ಲಕ್ಕ ಏನು ವಿಜಯೇಂದ್ರ ಹಿಂದ ಜಿ ಅನ್ಕೋತ ಹೇಳಕ್, ನಾ ಜಿ ಅನ್ನೋ ಮಗ ಅಲ್ಲ. ಅದ್ರಾಗಿ ವಿಜಯೇಂದ್ರ ಅಂತ ಒಬ್ಬ ಕ್ರಿಮಿನಲ್ ಜಿ ಅನ್ನೋದು ನನ್ನ ಕಡೆ ಏನೇ ಯಾರ ಜೋಡೆ ಮಾತಾಡಿಲ್ರಿ. ನಾ ಇನ್ನೂ ಇವ್ರದ್ದು ನೋಡ್ತೀನಿ ಬಿಜೆಪಿ ಅವ್ರ ನಡೆ. ರಾಜ್ಯಾಧ್ಯಕ್ಷ ಮುಂದುವರಿಸ್ತೀನಿ, ಅವನೇ ಮುಖ್ಯಮಂತ್ರಿ ಮಾಡೋದು. ಬಿಜೆಪಿಗೆ ಅದಕ್ಕೆ ಸುಡಾಡಕ್ಕೆ ಹೋಗ್ಬೇಕ್ರಿ. ಯಡಿಯೂರಪ್ಪನ ಮಾರಿ ನೋಡ್ಲಕ್ಕ ಏನು ವಿಜಯೇಂದ್ರ ಹಿಂದ ಜಿ ಅನ್ಕೋತ ಹೇಳಕ್, ನಾ ಜಿ ಅನ್ನೋ ಮಗ ಅಲ್ಲ. ಅದ್ರಾಗಿ ವಿಜಯೇಂದ್ರ ಅಂತ ಒಬ್ಬ ಕ್ರಿಮಿನಲ್ ಜಿ ಅನ್ನೋದು ನನ್ನ ಕಡೆ ಏನೇ ಯಾರ ಜೋಡೆ ಮಾತಾಡಿಲ್ರಿ. ನಾ ಇನ್ನೂ ಇವ್ರದ್ದು ನೋಡ್ತೀನಿ ಬಿಜೆಪಿ ಅವ್ರ ನಡೆ.